ಒಂದು ವಿಷಯ ಹೇಳೋಕ್ಕಂದ್ರೆ ಯುವಕರ ನಾಯಕ, ಯುವಕರಿಗೆ ಸ್ಫೂರ್ತಿಯಾದ ವ್ಯಕ್ತಿ, ಯುವಕರ ಸರ್ದಾರ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು 20 ವರ್ಷಗಳಿಂದ ಗಜೇಂದ್ರವ್ರನ್ನ ಆತ್ಮೀಯತೆಯಿಂದ, ಒಂದು ವಿಶ್ವಾಸದಿಂದ, ಒಂದು ಒಡಹುಟ್ಟಿದವರಿಗಿಂತ ಹೆಚ್ಚಾಗಿ ನಾವು ಒಂದು ಕುಟುಂಬದ ಸದಸ್ಯರಾಗಿ ನಾವು ನೋಡ್ತಾ ಇದ್ದೀವಿ. ಅಂಥ ಬಹಳ ಸರಳವಾದ ವ್ಯಕ್ತಿ, ಎಲ್ಲರನ್ನೂ ಸಮಾನತೆಯಿಂದ ನೋಡುವಂಥ ವ್ಯಕ್ತಿ, ತುಂಬ ಆತ್ಮೀಯತೆಯಿಂದ, ತುಂಬ ಹತ್ತಿರದಿಂದ ಬರಮಾಡ್ಕೊಳ್ಳುವಂಥ ವ್ಯಕ್ತಿ. ಯಾಕೆಂದರೆ ಅಂಥ ವ್ಯಕ್ತಿಗಳು ಕಡಿಮೆ. ಅದರಲ್ಲೂ ಅವ್ರು ಮಾಡೋ ಸೇವೆ ಅಂತೂ ಅಪಾರವಾಗಿದೆ. ಎಲ್ಲೇ ಕಷ್ಟ ಅಂದರೆ ಅಲ್ಲಿ ಗಜೇಂದ್ರವ್ರು ಇರ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ. ಎಲ್ಲರೂ ಅಂದ್ಕೊಂಡು ನೋಡ್ತಾ ಇದ್ದೀವಿ ಕೂಡ. ಒಳ್ಳೆಯ ಸೇವೆಗಳು ಪ್ರತಿಯೊಬ್ಬರಿಗೂ ಒಂದು ಹಾಸ್ಪಿಟಲ್ ವಿಚಾರ ಆಗ್ಬೋದು, BBMP ಏನೋ ಪೌರ ಕಾರ್ಮಿಕರ ವಿಚಾರದಲ್ಲಾಗ್ಬೋದು, ಬಡವ್ರಿಗಾಗ್ಬೋದು, ನಿರ್ಗತಿಕರಿಗಾಗ್ಬೋದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಮತ್ತು ಎಲ್ಲ ಬಡಬಗ್ಗರಿಗೆ ಏನೇ ಒಂದು ಸಮಸ್ಯೆ ಅಂತ ಬಂದಾಗ ಅಲ್ಲಿ ಸಮಸ್ಯೆಗೆ ಪರಿಹಾರ ಗಜೇಂದ್ರವ್ರ ಹತ್ರ ಆಗುತ್ತೆ ಅನ್ನೋದು ಇಲ್ಲ. ಅವ್ರ ಕೈಯಲ್ಲಿ ಆಗದಿದ್ರೂ ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಿಕೊಡುವಂಥ ವ್ಯಕ್ತಿ. ಒಬ್ಬ ರಾಜಕಾರಣಿ ಮಾಡದೇ ಇರ್ತಕ್ಕಂಥ ಕೆಲಸಗಳು ಗಜೇಂದ್ರವ್ರು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ರಾಜಕೀಯದಲ್ಲೂ ಜೈಗಳಿಸಿ ಅವರು ಇನ್ನೂ ಉತ್ತಮವಾದ ಸೇವೆ ಮಾಡಲಿ. ನಮ್ಮ ಎಲ್ಲರ ಸಹಕಾರ ಯಾವಾಗೂ ಇರುತ್ತೆ. ಅವ್ರ ಜೊತೆಗೆ ನಾವು ಸದಾ ಅವರ ಸೇವೆಗೆ ನಾವು ಜೊತೆಯಲ್ಲಿರ್ತೀವಿ. ಅವರಿಗೆ ಕುಟುಂಬಕ್ಕೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡಲಿ ಆ ದೇವರು. ಜೊತೆಗೆ ಅವರು ಮಾಡುವಂಥ ಕೆಲಸಗಳು ಏನು ಅವರು ಯಶಸ್ವಿ ಆಗಲಿ. ಅವರು ಏನು ಕನಸಿದೆ ಅವ್ರ ಕನಸೆಲ್ಲ ನನಸಾಗಲಿ. ಆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಅವರಿಗೆ ಮತ್ತೊಮ್ಮೆ ಭಾರತೀಯರ ಸೇವಾ ಸಮಿತಿ, ರಾಷ್ಟ್ರೀಯ ಸಮಿತಿ ಹಾಗೂ ರಾಜ್ಯ ಸಮಿತಿ ಹಾಗೂ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ನಮ್ಮ ರಾಜ್ಯ ಮುಖಂಡರಾದ ನನ್ನ ಸಹೋದರ ಮುನ್ರಾಜ್ ಅವರು, ಆಟೋ ಘಟಕದ ಅಧ್ಯಕ್ಷರು ಶ್ರೀನಿವಾಸ್ ಅವರು, ನಮ್ಮ ಶಿವರವರು, ಹಲವಾರು ಮುಖಂಡರು ಇವತ್ತು ಬಂದಿದ್ದಾರೆ. ನಮ್ಮ ಯುವಶಕ್ತಿ ಸೂರ್ಯರವರು ಎಲ್ಲರೂ ಸೇರಿ ನಮ್ಮ ಗಜಿ ಸರ್ ಅವರ ಜನ್ಮದಿನ ಶುಭಾಶಯ ಕೋರಕ್ಕೆ ಬಂದಿದ್ದೀವಿ. ಅವ್ರ ಜೊತೆಗೆ ನಾವು ಸದಾ ಇರ್ತೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದಿನ ಮಾರ್ಚ್ 26ನೇ ತಾರೀಕು ಯುವಕರ ಸಾರಥಿ ನಮ್ಮ ತಿಪ್ಸಂದ್ರ ಗಜೇಂದ್ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ತುಂಬ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಉಡಿ ಚಿನ್ನಿ ಸಾರ್ ಅವ್ರ ಕಡೆಯಿಂದ ಮತ್ತು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸೋಕೆ